ಭಾಷೆಗಳನ್ನು ಕಲಿತೀವಿ. ಆದರೆ ನಮ್ಮ ಭಾಷೆ ಮೇಲೆ ಇರುವ ಪ್ರೇಮವನ್ನು ನಾವು ಬೇರೆ ಭಾಷೆ ಕಲಿಯದೇ ಇರುವುದರ ಮೂಲಕ ತೋರಿಸೋದಲ್ಲ. ಬೇರೆ ಎಷ್ಟೋ ಭಾಷೆಗಳನ್ನು ಕಲಿತಿದ್ರೇ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ ಎಷ್ಟು ಚೆನ್ನಾಗಿದೆ, ಎಷ್ಟು ಅಮೃತವಾಗಿದೆ ಎಂಬುದನ್ನು ಬೇರೆ ಭಾಷೆ ಕಲಿಯುವಾಗ ಇನ್ನೂ ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಕೂಡ ಆಗ್ತದೆ. ಅದಕ್ಕೆ ನಾನು ಯಾವಾಗಲೂ ಹೇಳುವುದುಂಟು, ಈಗ ನಾವು ಹೊರಗಡೆ ನಾವು ಸೂರ್ಯನಿಂದ ನಮ್ಮನ್ನು ಕಾಪಾಡಿಕೊಳ್ಳೋಕ್ಕೆ ಜಾಸ್ತಿ ಬಿಸಿಲಿದೆ ಅಂತ ನೋಡಿ, ಈಗ ಬಿಸಿಲು ಕಾಲ ಬೇರೆ ಮುಂದಕ್ಕೆ ಬರ್ತಾ ಇದೆ. ಸೊ ಅವಾಗ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ನಾವು ಏನು ಮಾಡ್ತೀವಿ, ಒಂದು ಛತ್ರಿಯನ್ನು ತಗೊಂಡು ಹೋಗ್ತೀವಿ ಅಥವಾ ಒಂದು ಕ್ಯಾಪನ್ನು ಹಾಕೊಂಡು ಹೋಗ್ತೀವಿ ಅಲ್ವಾ, ಇದೆಲ್ಲ ಕೂಡ ಮಾಡ್ಕೊಂಡು ಬರ್ತೀವಿ. ಆದರೆ ಮನೆ ಒಳಗಡೆ ಹೋಗೋಕ್ಕೆ ಮುಂಚೆ ಏನು ಮಾಡ್ತೀವಿ, ಅದೆಲ್ಲನೂ ಕೂಡ ಹೊರಗಡೆ ಇಟ್ಟು ಆಮೇಲೆ ಹೊರಗಡೆ ಹೋಗ್ತೀವಿ. ಆದರೆ ನಮ್ಮನ್ನು ಛತ್ರಿ ಇದೆಯೋ ಇಲ್ವೋ, ನಮ್ಮ ಹತ್ರ ಟೋಪಿ ಇದೆಯೋ ಇಲ್ವೋ, ಇದೆಲ್ಲ ಇಲ್ಲದೇ ಇದ್ರೂ ಸಹ ನಮ್ಮನ್ನು ಯಾವಾಗಲೂ ಕೂಡ ಸೂರ್ಯನಿಂದ ಒಂದು ಕಿರಣದಿಂದ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಚರ್ಮ. ಅದು ದೇವರು ನಾವು ಹುಟ್ಟಿದಾಗಿಂದಲೇ ಈ ಚರ್ಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಬೇರೆ ಭಾಷೆಗಳು ಛತ್ರಿಯಾಗಿರ್ತದೆ, ಟೋಪಿಯಾಗಿರ್ತದೆ, ಆದರೆ ನಮ್ಮ ಮಾತೃಭಾಷೆ ಯಾವಾಗಲೂ ನಮ್ಮ ಜೊತೆಗೆ ಚರ್ಮವಾಗಿ ಇರ್ತದೆ. ಆ ರೀತಿಯಲ್ಲಿ ನಮಗೆ ಒಂದು ಸಂಬಂಧ ಬೆಳೆಯಬೇಕು. ಆ ಒಂದು ವಿಷಯ ನಾವು ಚಿಕ್ಕ ಮಕ್ಕಳಿಗೆ, ಇವತ್ತಿನ ಯುವ ಪೀಳಿಗೆಗೆ ನಮ್ಮ ಭಾಷೆಯ ಮಹತ್ವವನ್ನು ಮಾಡೋದಕ್ಕೆ ಇಂಥ ಕಾರ್ಯಕ್ರಮಕ್ಕೆ ಎಲ್ಲ ಯುವಜನರು ಕೂಡ ಕಡ್ಡಾಯವಾಗಿ ಭಾಗವಹಿಸಬೇಕು. ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಂಡಿದ್ರೆ ಇದು ಒಂದು ಸಾರ್ಥಕವಾಗುತ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.